ಇವತ್ತಿನ ಈ ಒಂದು ಸಮಾಜದಲ್ಲಿ ಮನುಷ್ಯನ ಜೀವ ಬಹಳ ಅತ್ಯಂತ ಅಮೂಲ್ಯವಾದಂಥದ್ದು. ಸಾವಿರಾರು ಲಕ್ಷ ಜೀವಗಳಿದ್ರೂ ಸಹ ಮನುಷ್ಯನ ಜೀವ ಬಹಳ ಅಮೂಲ್ಯವಾದದ್ದು. ಇಂತಹ ಅಮೂಲ್ಯ ಜೀವವನ್ನು ಕೇವಲ ಯಾವುದೋ ಒಂದು ಕಾರಣಕ್ಕೆ ಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪದ ಕೆಲಸ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ವ್ಯಕ್ತಿ ಸಹ ಇವತ್ತು ಒಂದಲ್ಲ ಒಂದು ತೊಂದರೆಯಲ್ಲಿ ನರಳ್ತಾ ಇದ್ದಾನೆ. ಅವನಿಗೆಲ್ಲೋ ಒಂದು ರೀತಿ ಆತ್ಮಶಕ್ತಿ ಕುಗ್ಗೋಗಿದೆ. ಈ ಸೆಪ್ಟೆಂಬರ್ 10 ಚಿತ್ರ ನನಗೆ ಭಾಳ ಖುಷಿಯಾಗಿದೆ. ಏನಪ್ಪ ಅಂದರೆ, ಇಷ್ಟ ಆಗಿದೆ. ಯಾಕಪ್ಪ ಅಂದರೆ, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ನೋವಲ್ಲೇ ಮುಳುಗಿರ್ತಾನೆ, ಮುಂದೆ ನನಗೆ ಬದುಕಿಗೆ ಬೆಳಕಿಲ್ಲ ಅಂತ ಅಂದ್ಕೊಂಡಿರ್ತಾನೆ, ಅಂಥ ಸಂದರ್ಭದಲ್ಲಿ ಒಂದು ಆಸರೆ ಅಥವಾ ಒಂದು ಹುಮ್ಮಸ್ಸು ಬರ್ತಕ್ಕಂಥ, ಅವನ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಬರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿನೇ ಸೆಪ್ಟೆಂಬರ್ 10. ಯಾಕೆಂದರೆ ನಾನು ಹೇಳಿದೆ, ನೀವು ಚಿತ್ರ ತೆಗೆದಿದ್ದೀರಿ, ಚಿತ್ರ ತೆಗೆದ್ರಲ್ಲಿ ಹಣ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ನನ್ನ ಜ್ಞಾಪಕ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆದರೆ ಈ ಒಂದು ಚಿತ್ರದಿಂದ ಒಂದು 100 ಅಥವಾ 200 ಜನ ತಮ್ಮ ನೋವನ್ನು ಮರೆತು ನಾನು ಮತ್ತೊಮ್ಮೆ ನಿಲ್ತೀನಿ, ನಾನು ಮತ್ತೊಮ್ಮೆ ಗೆಲ್ತೀನಿ ಅನ್ನೋ ಶಕ್ತಿ ಬರುತ್ತಲ್ಲ, ಅದು ಭಾಳ ದೊಡ್ಡದು. ಯಾವುದಾದ್ರು ಒಂದು ಪ್ರಾಣ ಉಳಿದು ಸಾಕು, ನೀವು ಹಾಕಿದ್ದ ದುಡ್ಡಿಗೆ ಸಾರ್ಥಕ ಅಂತ ಹೇಳ್ತೀನಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೈದ್ರಾಬಾದ್ನಲ್ಲಿ ಕಂಡಕ್ಟ್ ಮಾಡುವಾಗ ಇಲ್ಲಿಂದ ನಾನು ನಮ್ಮ ಫಿಲ್ಮಲ್ಲಿ ಕಲಿಸಿದ್ದೀನಿ ನಾನು. ಯಾಕಂದರೆ ತೆಲುಗಿನಲ್ಲಿ ಡಬ್ಬ ಆಯಿತು. ಅವ್ರು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. మన ಆರ್ಟಿಸ್ಟ್ ಸುಮನ್ ಅವರು ಇದ್ದಾರೆ, ಇನ್ನು ಬೇಕಾಷ್ಟು ಜನ ಆ ಸಿನಿಮಾ ಎಲ್ಲ ನೋಡಿ ಫೆಸ್ಟಿವಲ್ನಲ್ಲಿ ಇದು ಪ್ರದರ್ಶನ ಆಯಿತು. ಬೆಸ್ಟ್ ಸ್ಟೋರಿ, ಬೆಸ್ಟ್ ಪ್ರೊಡ್ಯೂಸರ್, ಬೆಸ್ಟ್ ಡೈರೆಕ್ಟರ್ 3 ಅವಾರ್ಡು ನಮ್ಮ ಚಿತ್ರಕ್ಕೆ ಬಂತು. ಖುಷಿ ಆಗುತ್ತೆ. ಅಲ್ಲಿ ಒಂದು 200-300 ಜನ ನೋಡಿರ್ಬೋದು. ಬಟ್ ನನ್ನ ನಂಬಿಕೆ ಇದೆ 2 ಕೋಟಿ ಜನ ಆದ್ರೂ ನೋಡ್ತಾರಂತೆ. ಯಾಕಂದ್ರೆ ನಮ್ಮ ಬಸವರಾಜ್ ಅವರು ಇಂಥವರು ಸಪೋರ್ಟ್ ಇದ್ರೆ ಅದೇನು ದೊಡ್ಡದೇನಲ್ಲ. ಅವ್ರಿಗಂತ ಲಕ್ಷಾಂತರ ಜನ ಕರ್ನಾಟಕ ಆದ್ಯಂತ ಇದ್ದಾರೆ, ಎಲ್ಲ ಜಿಲ್ಲೆಯಲ್ಲಿ ಸದಸ್ಯರಿದ್ದಾರೆ. ಎಲ್ಲ ನೋಡಿದ್ರೆ ಸಾಕು, ಒಂದ್ಸಲ ಒಳ್ಳೇದಾಗತ್ತೆ. ರಾಜು ಅಂತವ್ರು ಮುಂದೆ ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆದಾಗ ಅದರ ಸೌಂಡ್ಗೆ ಕೆಲವರು ತಿರುಗಿ ನೋಡ್ಬೋದು ಸಿನಿಮಾ ಕಡೆ. ಆ ಶಬ್ದ ಮಾಡಬೇಕಲ್ಲ ನಾವು, ಯಾವ್ಯಾವ ರೀತಿ ಮಾಡ್ಬೋದು ಅದೆಲ್ಲ ಪ್ರಯತ್ನನೂ ನಿರ್ದೇಶಕರು ಮಾಡಿದ್ದಾರೆ. ಸುಮಾರು ಕಡೆ ದಾವಣಗೆರೆಗೆ ಹೋಗಿದ್ದಾರೆ, ಬಿಜಾಪುರಕ್ಕೆ ಹೋಗಿದ್ದಾರೆ, ಬಳ್ಳಾರಿಗೆ ಹೋಗಿದ್ದಾರೆ, ಬೆಂಗಳೂರಲ್ಲಿ ಹೊಸಪೇಟೆಗೆ ಹೋಗಿದ್ದಾರೆ, ಹುಬ್ಳಿ, ಎಲ್ಲ ಏರಿಯಾನು ಕವರ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ಗೆ 8 ಏರಿಯಾ ಇರೋದು, ಆ 8 ಏರಿಯಾನು ಸುತ್ತಿದ್ದಾರೆ. ಸೊ ಹಾಗಾಗಿ ಸುದ್ದಿ ಮುಟ್ಟಿದೆ. ಸುದ್ದಿ ಚೆನ್ನಾಗಿದೆ ಅನ್ನೋ ಸುದ್ದಿ ಬರಬೇಕು, ಅದಕ್ಕೆ ಈ ಪ್ರಯತ್ನ. ಯಾಕೆಂದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದರಲ್ಲಿ ನಂಬಿಕೆ ಜಾಸ್ತಿ ಇದೆ ಜನರಿಗೆ. ಸೋಷಿಯಲ್ ಮೀಡಿಯಾ ಮೇಲೂ ನಂಬಿಕೆ ಇಲ್ಲ. ಅಲ್ಲಿ ದುಡ್ಡು ಕೊಟ್ಟರೆ ಇಷ್ಟು ಜನ ನೋಡಿದ್ರು, ಇಷ್ಟು ಲಾಭ ಬಂತು, ಇಷ್ಟು ದುಡ್ಡು ಬಂತು ಅಂತ ಸುಮ್ಮನೆ ಫೇಕ್ ನ್ಯೂಸ್ ಹಾಕಿ ಜನನ ನಂಬಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮಾಡ್ತಾ ಇಲ್ಲ ಅಂತಲ್ಲ. ಇದು ಆ ಥರದ್ದು ಯಾವ ಗಿಮಿಕ್ಕೂ ಇಲ್ಲ. ಸಿನಿಮಾದಲ್ಲೂ ಅಷ್ಟೇ. ನಮ್ಮ ಸಿನಿಮಾಲಿ ಅದಿದೆ, ಇದಿದೆ ಅಂತ ಹೇಳೋರಿಗೆ ಬೇಕಾದಷ್ಟಿದೆ. ಆದರೆ ಈ ಸಿನಿಮಾಲಿ ಒಂದು ಉತ್ತಮವಾದ ಕತೆ ಇದೆ. ಉತ್ತಮವಾದ ಕತೆ ಹೇಳಿದ್ರು. ಇದರಲ್ಲಿ ನಾನು ಹಣನ ನಿರೀಕ್ಷಣೆನೇ ಮಾಡಿಲ್ಲ. ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಒಂದು ಸದುದ್ದೇಶ. ಯಾವತ್ತು ಉದ್ದೇಶ ಸ್ಟ್ರೈಟ್ ಆಗಿದ್ರೆ ಅದರಲ್ಲಿ ಸಕ್ಸಸ್ ಬೆನ್ ಹಿಂದೆನೆ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ನಂಬಿಕೆಯಲ್ಲೇ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಆ ನಂಬಿಕೆಯಿಂದನೇ ನಾವೆಲ್ಲ ಭಾಗವಹಿಸಿದ್ದೀವಿ. ನಮ್ಮದು ಒಂಚೂರೇನು ಅದರಲ್ಲಿ ಇರಲಿ ಅಂತ. ಯಾಕೆಂದರೆ ಪಾರ್ಟಿಸಿಪೇಷನ್ನೇ ದೊಡ್ಡದಾಗತ್ತೆ. ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದಕ್ಕಿಂತ ನಾನು ಅಲ್ಲಿದ್ದೆ,
ನಾನು ರನ್ ಮಾಡದೇ ಇದ್ರೆ ಪರವಾಗಿಲ್ಲ, ಆ ಟೀಮಲ್ಲಿ ನಾನು ಇದ್ದೀನಿ ಅನ್ನೋದೇ ದೊಡ್ಡದಾಗತ್ತೆ. ಸೊ ಅಂತ ಒಂದು ದೊಡ್ಡ ಟೀಮಲ್ಲಿ ನಾವೆಲ್ಲ ಇದ್ದೀವಿ. ದೊಡ್ಡ ಥೀಮ್ ಇರುವಂಥ ಒಂದು ಸಿನಿಮಾದಲ್ಲಿ ನಾವಿದ್ದೀವಿ. ಆ ದೊಡ್ಡ ಥೀಮ್ ಇರುವಂಥ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 100 ಜನ ನೋಡಿದ್ರೆ 5 ಜನ ಜೀವ ಕಳ್ಕೊಳ್ಳೋದು ಮಿಕ್ಕಿದ್ರೆ ಅದೇ ದೊಡ್ಡದು ಅಂತ ರಾಜು ಸಾರ್ ಹೇಳಿದ್ರು. ಮಾನವ ಜನ್ಮ ಅದ್ಭುತವಾದ್ದು ಅಂತ. ಲಕ್ಷಾಂತರ ಕ್ರಿಮಿ ಕೀಟಗಳು ಕೂಡ ಜೀವ ಇರುತ್ತೆ, ಆದರೆ ಮನುಷ್ಯನಿಗೆ ಇದ್ದಷ್ಟು ಶಕ್ತಿ ಬುದ್ಧಿವಂತಿಕೆ ಯಾವುದೂ ಇರಲ್ಲ. ಅಂಥ ಬುದ್ಧಿವಂತಿಕೆ ಇರೋ ಮನುಷ್ಯ ಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ಪಾಪ ಅಂತ ಹೇಳಿದ್ದಾರೆ. ಇದನ್ನ ಸಿನಿಮಾ ನೋಡಿದವರು ಬರೀ ವೀಕ್ ಆಗಿರೋರು ಮಾತ್ರ ನೋಡಿ ಅವರು ಬದುಕಬೇಕು ಅಂತ ಅಲ್ಲ, ದೃಢವಾಗಿದ್ದವರು ಕೂಡ ಈ ಸಿನಿಮಾ ನೋಡಿ ಬೇರೆಯವರಿಗೆ ಉಪದೇಶ ಮಾಡೋದಕ್ಕೆ ಇದೊಂದು ಉದಾಹರಣೆ ಆಗಲಿ ನಾಳೆ ಅನ್ನೋದೇ ಒಂದು ದೊಡ್ಡ ಉದ್ದೇಶ. ನಾವು ಯಾರ ಹೆಸರು ನಾನು ಹೇಳೋದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಪಕ್ಕದಲ್ಲಿ ರವಿ ಅವರು ನಾನು ಸ್ವಲ್ಪ ಮಾತಾಡ್ತೀನಿ ಅಂತ 2 ನಿಮಿಷಕ್ಕಿಂತ ಜಾಸ್ತಿನೇ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಅವ್ರ ಬಗ್ಗೆ ಒಂದು ಪ್ರೀತಿ ಅಭಿಮಾನ. ಹಾಗೆ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಅವರು. ನಾನು ಇನ್ನು ಚಿತ್ರರಂಗಕ್ಕೆ ಬಂದಾಗ ನನಗೆ ಒಬ್ಬ ಫೋಟೋಗ್ರಾಫರು ನನ್ನನ್ನು ಕರ್ಕೊಂಡು ಹೋದಾಗ ಸುಮ್ಮನೆ ನಾನು ಸಾಯಿ ಪ್ರಕಾಶ್ ಅವ್ರದ್ದು ಶೂಟಿಂಗ್ ನೋಡೋಕ್ಕೆ ಹೋಗಿದ್ದು. ಆಗ ನೋಡಿದ ತಕ್ಷಣ ಇದರಲ್ಲಿ ಒಂದು ಸೀನ್ ಇದೆ, ಮಾಡಿಬಿಡ್ತೀಯನಮ್ಮ ಅಂದರು. ನಾನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಆಯಿತು ಸರ್ ಮಾಡ್ತೀನಿ ಅಂತಂದೆ. ಆ ಸೀನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ನಾನು. ಆ ನಂತರ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದೆ. ಬಟ್ ನನಗೆ ಆಗ ಶ್ರೀರಕ್ಷಾ ಅನ್ನೋ ಹೆಸರು ಇಲ್ಲದೆ ಇರ್ಬೋದು, ಬಟ್ ಅವ್ರು ನನ್ನ ನೋಡಿದ ತಕ್ಷಣ ಗುರುತಿಸಿ ಇದೊಂದು ಸೀನ್ ಮಾಡಮ್ಮ ಅಂತ ಕೇಳಿದ್ರು. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ರಮೇಶ್ ಭಟ್ ಅವರು ಹೀರೋ ಅಂದರು. ಬಟ್ ಅವ್ರ ಜೊತೆಗೆ ನಾನು ಒಂದು ಫೇಮಸ್ ಆದಂಥ ಒಂದು ಸೀರಿಯಲ್ ಸಹ ನಾನು ಮಾಡಿದ್ದೆ. ಅದು ನನಗೆ ತುಂಬ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿತ್ತು. ಇವತ್ತಿಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನನಗೆ ಒಂದು ಫ್ಯಾಮಿಲಿ ರೀತಿಯೇ ಇದ್ದಾರೆ. ಮತ್ತು ಈ ಸಿನಿಮಾ ಕೂಡ ಸೆಪ್ಟೆಂಬರ್ 10 ಅನ್ನೋದು ಕೂಡ ತುಂಬ ಕಷ್ಟಪಟ್ಟು ನಮ್ಮ ಸಾಯಿ ಸರ್ ಅವರು ಮತ್ತು ಬೇರೆ ಎಲ್ಲ ಕಲಾವಿದರು ಕೂಡ ಅವರು ಅದೇ ರೀತಿ ಸಪೋರ್ಟ್ ಮಾಡಿ ಅವ್ರಿಗೆ ಈ ಸಿನಿಮಾವನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಎಲ್ಲ ಕಲಾವಿದರು ಕೊಟ್ಟಿದ್ದಾರೆ. ನಾನು ಸಾಯಿ ಪ್ರಕಾಶ್ ಸರ್ ಅವ್ರದ್ದು ಸುಮಾರು ಒಂದು 10-15 ಫಿಲಮ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅವ್ರ ಪಿಕ್ಚರ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಚಿಕ್ಕ ವಯಸ್ಸಂದ್ರೆ ಟೀನೇಜಿಂದ ನನಗೆ ತುಂಬ ಖುಷಿ ಕೊಡ್ತು. ಅವ್ರಿಗೆ ಪಾತ್ರ ಇದೆ ಮಾಡಮ್ಮ ಅಂದ ತಕ್ಷಣ ಖುಷಿಯಿಂದ ಮಾಡಿದೆ. ಒಂದು ಏನಂದರೆ ಈ ಸೂಸೈಡ್ ಬಗ್ಗೆ ಹೇಳಿದಾಗ ನಾನು ಕೂಡ ಯಾವತ್ತೋ ಸತ್ತೋಗಿ 13 ವರ್ಷ ಆಗಿರ್ಬೋದು ಇವಾಗ ನಾನು ಸೂಸೈಡ್ ಮಾಡ್ಕೊಂಡಿದ್ರೆ. ಯಾಕಂದರೆ ಇದು ನನ್ನ ಜೀವನದಲ್ಲಿ ನಡೆದಂಥ ವಿಷಯ. ತಪ್ಪೇ ಮಾಡ್ತಿಲ್ಲ ಅಂದ್ರೂ ನಮ್ಮ ಯಜಮಾನ್ರೆ ನನಗೆ ದಾರ ತಂದು ಕೊಟ್ಬಿಟ್ಟು ಏನು ಹಾಕೊಂಡ್ಬಿಡ್ತೀಯಾ, ಇಲ್ಲ ವಿಷ ಕುಡಿದ್ಬಿಡ್ತೀಯಾ, ಏನು ಮಾಡ್ತೀಯ ಹೇಳು, ಇದು ಯಾವ್ದು ಪಡ್ಕೊತೀಯಾ ಅಂತ ನನಗೆ. ಯಾಕೆಂದರೆ ಇದೆಲ್ಲ ಆಸ್ತಿಗೋಸ್ಕರ, ನಮ್ಮ ಹೆಸರಲ್ಲಿರೋ ಆಸ್ತಿಗೋಸ್ಕರ ತುಂಬ ಜನ ಹತ್ರ ನನಗೆ ತುಂಬ ತೊಂದರೆ ಕೊಟ್ಟರು. ಆವಾಗ ನಾನು ಸೂಸೈಡ್ ಮಾಡ್ಕೊಳ್ಳೋಣತ್ತು, ಯಾಕೆ ಬದುಕಬೇಕು ಇವ್ರ ಹತ್ರ ಅನ್ಸ್ಕೊಂಡು ಓಡಿಸ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಆವಾಗ ಅವ್ರು ಯಾವಾಗ ನಾನು ಫೋರ್ಸ್ ಮಾಡ್ತಾನೆ ಇದ್ರು ಸಾಯಿ ಸಾಯಿ ಅಂತ ಹೇಳ್ತಾ ಇದ್ರು, ನಾನು ಯಾಕೆ ತಪ್ಪೇ ಮಾಡಿಲ್ಲ, ನಾನು ಯಾಕೆ ಸಾಯಬೇಕು ಅನ್ನೋದು ನನ್ನ ಮನ್ಸಿಗೆ ಬಂತು. ಆವತ್ತು ನಿರ್ಧಾರ ಮಾಡಿ ನಾನು ಕೋರ್ಟು ಕೇಸು ಎಲ್ಲ ಗೆದ್ದು ನನ್ನ ಮಗನ್ನು ಕಷ್ಟಪಟ್ಟು ಓದಿಸ್ತಿ ಇರೋ ಆಸ್ತಿನೆಲ್ಲ ಬಿಟ್ಟು ಬಂದು ನಾನು ಬದುಕಿ ತೋರಿಸ್ತಾ ಇದ್ದೀನಿ. ಅದನ್ನೇ ಈಗ ಸಬ್ಜೆಕ್ಟಲ್ಲಿ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಟರ್ ಸರ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇವತ್ತಿರೋರು ನಾಳೆ ಇರಲ್ಲ. ನಮ್ಮ ಜೀವ ಯಾವಾಗಿದೆ ಅಂತಾನೆ ನಮಗೆ ಗೊತ್ತಿರಲ್ಲ. ಈಗ ನೆಟ್ಟಿಗೆ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂತ ನಾವು ಬದುಕ್ತಾ ಇದ್ದೀವಿ. ಆಗಿದ್ದೀವಿ ನಾವು ಇವಾಗ. ಅಂತ ಜೀವನದಲ್ಲಿ ನಾವು ಇರೋ 4 ದಿವಸ ನಾವು ಬದುಕ್ತೀವಿ ಅನ್ನೋದು ಹೋಪ್ ಇಟ್ಕೊಂಡಿದ್ವಲ್ಲ, ಆ 4 ದಿವಸ ಎಲ್ರಿಗೂ ಒಳ್ಳೇದು ಮಾಡೋಣ. ನಮ್ಮ ಡೈರೆಕ್ಟರ್ ಸರ್ ಮಾಡಿದಂಥ ಪಿಕ್ಚರ್ನ ನಾವೆಲ್ಲರೂ ಪ್ರಚಾರ ಮಾಡೋಣ, ಪಿಕ್ಚರ್ ನೋಡೋಣ.